ಅದು ಒಂದು ಸಾಮಾನ್ಯ ಅರಣ್ಯ ಶಾಲೆಯ ಕಥೆಯಲ್ಲ. ಅದು ಜಾಣ್ಮೆ, ಧೈರ್ಯ ಮತ್ತು ಕಾಡಿನ ಸಂಪತ್ತನ್ನು ಉಳಿಸಿದ ಸಣ್ಣ ಪ್ರಾಣಿಗಳ ದೊಡ್ಡ ಸಾಹಸ. ಅರಣ್ಯ ಶಾಲೆಗೆ ದಸರಾ ರಜೆ ಕೊಡಲಾಗಿತ್ತು. ಶಾಲಾ ಕೆಲಸದ ಕೊನೆಯ ದಿನ ಅರಣ್ಯ ಶಾಲೆಯ ಹೆಡ್ಮಾಸ್ಟರ್ ಆದ ಬಿಳಿಕರಡಪ್ಪ ಎಲ್ಲಾ ವಿದ್ಯಾರ್ಥಿಗಳನ್ನು ಪ್ರಾರ್ಥನಾ ಸ್ಥಾನ ದೊಡ್ಡಾಲದ ಮರದ ಕೆಳಗೆ ಸೇರಿಸಿ ಗೊಗ್ಗೆರು ಗಂಟಲಲ್ಲಿ ತಾಕೀತು ಮಾಡುತ್ತಾ, ರಜಾಕಾಲವನ್ನು ಯಾರೂ ತುಂಟಾಟ, ಹುಡುಗಾಟದಲ್ಲಿ ಕಳೆಯಬಾರದು. ಕೋತಿಗಳು ಹೊಸದಾಗಿ ಕಲಿತ ತಿಪ್ಪರಲಾಗವನ್ನು ಚೆನ್ನಾಗಿ ಅಭ್ಯಾಸ ಮಾಡಬೇಕು. ಹೆಗ್ಗಣಗಳು ಬಿಲಾ ಕೊರೆಯುವ ಕಲೆಯಲ್ಲಿ ಪರಿಣಿತರಾಗಬೇಕು. ನವಿಲುಗಳು ಹೊಸದಾಗಿ ಕಲಿಸಿದ ನೃತ್ಯವನ್ನು ಚೆನ್ನಾಗಿ ಕಲಿತು ಬರಬೇಕು. ನರಿಗಳು ಮತ್ತು ಮೊಲಗಳು ಮೊನ್ನೆ ತಾನೇ ಕಲಿಸಿದ ಸಂಗೀತ ಹಾಗೂ ಗೆಣಸು ತಿನ್ನುವ ಪಾಠಗಳನ್ನು ಮನನ ಮಾಡಿಕೊಳ್ಳದಿದ್ದರೆ ಮುಂದಿನ ಶಾಲಾರಂಭದಲ್ಲಿ ಅವರನ್ನು ತರಗತಿಗಳಿಂದ ಹೊರದೂಡಬೇಕಾಗುತ್ತದೆ ಎಂದು ಅಪ್ಪಣೆ ನೀಡಿತು. ಆಗಲೇ ಸೀಳುನಾಯಿಗಳಲ್ಲಿ ಅತ್ಯಂತ ತುಂಟನಾದ ಮೊಂಡಬಾಲನ್ನ ಎದ್ದು ನಿಂತು, "ಸರ್, ನಿಮ್ಗೆ ಏನೂ ಕೆಲಸ ಇಲ್ಲವೋ?" ಎಂದು ಕೂಗಿದ. ಆಗ ಅವರು ತರಗತಿಯ ಉಪಾಧ್ಯಾಯರಾದ ಶ್ರೀ ತೋಳಪ್ಪನವರು, "ಸುಮ್ಮನೆ ನಿಂತ್ಯಾ" ಅಂತ ಗದರಿ ತಲೆಗೆ ಒಂದು ಏಟ ಬಿಗಿದಿದ್ದರು. ಜಿಂಕೆಗಳ ತರಗತಿಯ ಉಪಾಧ್ಯಾಯಿನಿ ಕುಮಾರಿ ಹರಿಣಾಕ್ಷಿಯವರು ಮಾತ್ರ ತಮ್ಮ ತರಗತಿಯ ಮಕ್ಕಳು ಪಕ್ಕದ ಕಾಡಿಗೆ ಪಿಕ್ನಿಕ್ ಹೋಗುವ ಕಾರ್ಯಕ್ರಮ ಹಾಕಿಕೊಂಡಿರುವುದನ್ನು ಮೊದಲೇ ಹೇಮಾಶ್ರೀ ಬಿಳಿಕರಡಪ್ಪನವರಿಗೆ ತಿಳಿಸಿದ್ದರಿಂದ ಅವರಿಗೆ ಯಾವ ತಾಕೀತು ಕೂಡ ಇರಲಿಲ್ಲ. ಜಿಂಕೆಗಳು ಪಿಕ್ನಿಕ್ಗೆ ಹೊರಡುವ ಸುದ್ದಿ ಮಂಗಗಳ ತರಗತಿಯ ಅಧ್ಯಾಪಕಿ ಕುಮಾರಿ ಕರಿಮುಸುಡಮ್ಮನವರಿಗೆ ತಿಳಿದು ಅವರು ಮರುದಿನ ಹರಿಣಾಕ್ಷಿಯಮ್ಮನವರನ್ನು ಭೇಟಿ ಮಾಡಿ, "ನಿಮ್ಮ ಪಿಕ್ನಿಕ್ನಲ್ಲಿ ನಮ್ಮ ತರಗತಿಯ ಹಲವು ಹುಡುಗ ಹುಡುಗಿಯರನ್ನು ದಯಮಾಡಿ ಸೇರಿಸಿಕೊಳ್ಳಿ" ಎಂದು ವಿನಂತಿಸಿದಾಗ ಹರಿಣಾಕ್ಷಿಯಮ್ಮನವರು "ಆಗಲಿ" ಎಂದರು. ಈ ಸಂಗತಿ ತಿಳಿದ ಕಾಡುಕೋಳಿಗಳ ತರಗತಿಯ ಅಧ್ಯಾಪಕ ಶ್ರೀ ಕೆಂಪುಜುಟ್ಟಪ್ಪನವರು ಮರುದಿನ ಹರಿಣಾಕ್ಷಿಯವರನ್ನು ಭೇಟಿ ಮಾಡಿ, "ನೋಡಿ, ನಮ್ಮ ಕಾಡುಕೋಳಿಗಳು ಯಾವ ತಂಟೆಯೂ ಮಾಡುವುದಿಲ್ಲ. ಅಲ್ಲದೆ ಜಿಂಕೆ ಕೋತಿಗಳು ಓಡುವ ದಾರಿಯಲ್ಲಿಯೇ ಹಿಂಬಾಲಿಸುತ್ತಾ ಬರುತ್ತವೆ. ಅಲ್ಲದೆ ಜೊತೆಗೆ ನಾನೂ ಬರುತ್ತೇನೆ ಎಂದರೆ ಯಾವ ಗದ್ದಲವೂ ಆಗದು" ಎಂದರು. ಹಿರಿಣಾಕ್ಷಿಗರಿಗೆ ಚಂದ ಚಂದದ ಬಣ್ಣ ಬಣ್ಣದ ಕಾಡುಕೋಳಿಗಳು ಜೊತೆಗಿದ್ದರೆ ಪಿಕ್ನಿಕ್ನಲ್ಲಿ ಕಳೆ ಬರುತ್ತದೆ. ಅಲ್ಲದೆ ಕೆಂಪುಜುಟ್ಟಪ್ಪನವರು ಒಳ್ಳೆಯ ಹಾಡುಗಾರರು. ಅವರು ಹಾಗೂ ತರಗತಿಯ ಕೋಳಿಗಳು ಬರಲಿ ಎಂದು ಅನ್ನಿಸಿತು. ಹಾಗಾಗಿ ಒಪ್ಪಿದರು. ಒಂದು ನಿಶ್ಚಿತ ದಿನ ನಸುಕಿಗಿ 16 ಜಿಂಕೆಗಳು, 6 ಕೋತಿಗಳು, 12 ಕಾಡುಕೋಳಿಗಳು ಹಿರಿಣಾಕ್ಷಿಯಮ್ಮನವರ ಮನೆ ಮುಂದೆ ಹಾಜರಾದವು. ಜೊತೆಗೆ ಕುಮಾರಿ ಕರಿಮುಸುಡಮ್ಮ, ಶ್ರೀ ಕೆಂಪುಜುಟ್ಟಪ್ಪನವರು ಠಾಕೂಠೀಕಿಯಾಗಿ ಬಂದು ನಿಂತರು. ಎಲ್ಲರೂ ದೇವರ ಪ್ರಾರ್ಥನೆ ಮಾಡಿ ಹೊರಟರು. ಅವರು ಹೊರಟಿದ್ದು ಕೆಂಜಿಗನ ಮನೆ ಕಾಡಿಗೆ. "ಮುಂದೆ ಮುಂದೆ ಸಾಗುವ, ನಾವು ಜೊತೆಗೆ ಹೋಗುವ, ಜಿಂಕೆ ಕೋತಿ ಕೋಳಿಗಳು ಒಂದುಗೂಡಿ ಹೋಗುವ" ಎಂಬ ಹಾಡನ್ನು ಶ್ರೀ ಕೆಂಪುಜುಟ್ಟಪ್ಪನವರು ಕೋಳಿ ರಾಗದಲ್ಲಿ ಹೇಳಿದರು. ಎಲ್ಲರೂ ಅದರಂತೆ ಹಾಡಿದರು. ಪಿಕ್ನಿಕ್ ಕೂಟ ಮುಂದೆ ಸಾಗಿತ್ತು. 6ನೇ ತರಗತಿ ಕೆಂಪು ಮುಸುಡಿಯ ಗಡವ ಕೋತಿ ಮರಕ್ಕಿ ನೆಗೆಯುತ್ತಾ ಮುಂದೆ ದಾರಿ ತೋರಿಸುತ್ತಿತ್ತು. 3ನೇ ತರಗತಿಯ ಕಿರುಕೊಂಬಿನ ಜಿಂಕೆ ಅದು ತೋರಿಸಿದ ದಾರಿಯಲ್ಲಿ ಮುಂದೆ ಹೋಗಿ ತಿರುಗಿ ನೋಡುತ್ತಿತ್ತು. ಆ ರೀತಿ ನೋಡಿದರೆ ದಾರಿಯಲ್ಲಿ ಅಪಾಯವಿಲ್ಲ, ಮುಂದೆ ಬರಬಹುದು ಎಂದು ಅರ್ಥ. ಗುಂಪು ಸುಮಾರು ಅರ್ಧ ಮೈಲು ದೂರ ಹೋಗಿರಬಹುದು. ಅಷ್ಟರಲ್ಲಿ ಸರಸರಸರ ಎಂಬ ವಿಚಿತ್ರ ಸದ್ದು ಕೇಳಿಸಿತು. ಹಿರಿಣಾಕ್ಷಿಯ ಕಿವಿ ನಿಗುರಿ ನಿಂತು. ಒಡನೆ ಕೆಂಪುಜುಟ್ಟಪ್ಪನವರಿಗೆ ಸಿಳ್ಳು ಹಾಕಿ ತಂಡವನ್ನು ನಿಲ್ಲುವಂತೆ ಸೂಚಿಸ ಹೇಳಿದರು. ಕೆಂಪುಜುಟ್ಟಪ್ಪನವರು "ಕೊಕ್ಕೊಕ್ಕೊಕ್" ಎಂದು ವಿಚಿತ್ರವಾದ ಸ್ವರ ಮಾಡಿದರು. ಕರಿಮುಸುಡಮ್ಮ "ಚೀಂಚೀ" ಎಂದು ಅರಚಿ ಸಂಕೇತ ನೀಡಿದಳು. ಗಡವ ಒಡನೆ ನೆಗೆದು ನೆಲಕ್ಕಿಳಿದಿತು. ಗಾಬರಿಗೊಂಡ ಹಿರಿಣಾಕ್ಷಿ, "ಕೇಳಿಸಿತೋ ನಿಮಗೆ ಆ ವಿಚಿತ್ರ ಸದ್ದು? ಏನೋ ಅಪಾಯ ಕಾದಿಹುದು" ಎಂದರು. "ನೀವು ಹೇಳಿದರೆ ಆ ಸದ್ದು ಎಲ್ಲಿಂದ ಬರುತ್ತಿದೆ ಎಂದು ಯಾರೂ ಸಂಶಯಪಡದ ಹಾಗೆ ನೋಡಿ ಬರುತ್ತೇನೆ" ಎಂದ ಗಡವ. "ಬೇಡ, ನಾನೇ ನೋಡಿ ಬರುತ್ತೇನೆ" ಎಂದರು ಕೆಂಪುಜುಟ್ಟಪ್ಪನವರು. "ನೀವು ಬೇಡ ಸರ್, ಒಂದು ವೇಳೆ ಅದು ಮನುಷ್ಯರು ಮಾಡುವ ಸದ್ದಾದರೆ ಅವರ ಬರಿ ಬಂದೂಕಿರುತ್ತದೆ, ನಿಮ್ಮನ್ನು ಖಂಡಿತ ಕೊಲ್ಲುತ್ತಾರೆ. ನೀವು ಹಾರಲೂ ಸಾಧ್ಯವಿಲ್ಲ. ಗಡವನನ್ನಾದರೆ ಯಾರೂ ಕೊಲ್ಲಲಾರರು, ಅವನೇ ಹೋಗಲಿ" ಎಂದರು ಕರಿಮುಸುಡಮ್ಮ. ಹಿರಿಣಾಕ್ಷಿಗೂ ಅದು ಸರಿ ಕಾಣಿಸಿತು. ಅವರೊಪ್ಪಿದರು. ಕರಿಮುಸುಡಮ್ಮ ಗಡವನನ್ನು ಹತ್ತಿರ ಕರೆದು ಕೆಲವು ಸಲಹೆ ನೀಡಿ ಕಳಿಸಿದಳು. ಕಣ್ಣು ಮುಚ್ಚಿ ಬಿಡುವಷ್ಟರಲ್ಲಿ ಗಡವ ಮಾಯಮಾದ. ಹೆದರಿದ ಜಿಂಕೆಗಳು ಒಂದರ ಹಿಂದೆ ಒಂದು ಒತ್ತೊತ್ತಿ ನಿಂತವು. ಕೋಳಿಗಳು ಪೊದರಿನ ಮರೆಯಲ್ಲಿ ತಲೆಮರೆಸಿಕೊಂಡವು. ಕೋತಿಗಳು ಆದಷ್ಟು ಎತ್ತರದ ಮರ ನೋಡಿ ಹತ್ತಿ ಕುಳಿತವು. ಸದ್ದು ಹಾಗೆ ಕೇಳಿಸುತ್ತಲಿತ್ತು. ಎಲ್ಲರೂ ಭಯದಿಂದ ನಡುಗಿ ಕುಳಿತರು. ಅಷ್ಟರಲ್ಲಿ ಗಡವ ಛಂಗನೆ ನೆಲಕ್ಕಿಳಿದಿತು. ಹಿರಿಣಾಕ್ಷಿ, ಕೆಂಪುಜುಟ್ಟಪ್ಪ ಓಡಿ ಹತ್ತಿರ ಬಂದು "ಏನು, ಯಾರು" ಎಂದು ಕುತೂಹಲದಿಂದ ಕೇಳಿದರು. "ಸರ್, ಅಲ್ಲಿ ಒಬ್ಬರು ಮನುಷ್ಯರು ಕಬ್ಬಿಣದ ಗರಗಸದಿಂದ ಗಂಧದ ಮರ ಕುಯ್ತಾ ಇದ್ದಾರೆ. ಅವರ ಹತ್ತಿರ ಬಂದೂಕಿದೆ.
ದೂರದಲ್ಲಿ ಇನ್ನಿಬ್ಬರು ನಿಂತಿದ್ದಾರೆ, ಅವರು ಖಂಡಿತ ಕಳ್ಳರೇ ಇರಬೇಕು ಎಂದ ಗಡವ. ತಕ್ಷಣ ಮುಂದೆ ಬಂದ ಕರಿಮುಸುಡಮ್ಮ, ನೀವ್ಯಾರೂ ಹೆದರಬೇಡಿ, ನನಗೆ ಆಚೆ ಕಾಡಿನ ಬಳಿಯಿರುವ ಫಾರೆಸ್ಟ್ ಆಫೀಸರ್ ಮನೆ ಗೊತ್ತು, ನಾನು ಹೋಗಿ ಅವರನ್ನು ಕರಿತರುತ್ತೇನೆ. ಹರಿನಾಕ್ಷಮ್ಮ, ನೀನು ಕೂಡಲೇ ಓಡಿ ಹೋಗಿ ಹೇಮಾ ಶ್ರೀ ಬಿಳಿಕರಡಪ್ಪನವರನ್ನು, ಶಾಲಾ ಸಮಿತಿಯ ಅಧ್ಯಕ್ಷ ಶ್ರೀ ಗಜರಾಯರನ್ನು ಕರೆತನ್ನಿ. ಅವರು ಆ ಕಡೆಯಿಂದ ಬಂದು ಆ ಕಳ್ಳರು ಓಡಿ ಹೋಗದಂತೆ ನೋಡಿಕೊಳ್ಳಿ. ಕೋಳಿಗಳು, ಕೋತಿಗಳು, ಜಿಂಕೆಗಳು ಅವರವರ ಮನೆಗೆ ತೆರಳಿ. ಅವರ ಸಲಹೆ ಎಲ್ಲರಿಗೂ ಒಪ್ಪಿಗೆಯಾಯಿತು. ಕರಿಮುಸುಡಮ್ಮ ಒಂದು ಕ್ಷಣವೂ ನಿಲ್ಲದೆ ಮರದಿಂದ ಮರಕ್ಕೆ ನೆಗೆಯುತ್ತಾ ಕಾಡಿನ ಹಸಿರಿನಲ್ಲಿ ಮಾಯವಾದಳು. ಜಿಂಕೆ, ಕೋತಿ, ಕೋಳಿಗಳು ತಮ್ಮ ತಮ್ಮ ಮನೆಗೆ ತೆರಳಿದವು. ಹರಿಣಾಕ್ಷಿಯಮ್ಮ ಎಲ್ಲರಿಗೂ ತನ್ನ ಜೊತೆ ಓಡಿಬರುವಂತೆ ಸೂಚಿಸಿ ಓಡಿದರು. ರೇಂಜ್ ಆಫೀಸರ್ ಕರಿಯಪ್ಪನವರು ಬೆಳಗಿನ ಉಪಹಾರ ಮುಗಿಸಿ ಗಸ್ತು ತಿರುಗಲು ಜೀಪ್ ರೆಡಿ ಮಾಡಿ ನಿಂತಿದ್ದರಷ್ಟೇ. ಆಗ ಛಂಗನೆ ಅವರ ಬಳಿ ನೆಗೆದು ನಿಂತ ಕರಿಮುಸುಡಮ್ಮನನ್ನು ಕಂಡು, ಏನಮ್ಮ, ಬೆಳಿಗ್ಗೆಯೇ ಬಂದುಬಿಟ್ಟೆ? ಲೋ ಬೋರ, ಒಂದೆರಡು ಬಾಳೆಹಣ್ಣುತಾ ಎಂದು ಆಳಿಗೆ ಹೇಳಿದರು. ಕರಿಮುಸುಡಮ್ಮ ಕರಿಯಪ್ಪನವರ ಕೈ ಹಿಡಿದು ಜೀಪಿನ ಕಡೆ ತೋರಿಸಿತು. ಕರಿಯಪ್ಪನವರಿಗೆ ಅರ್ಥವಾಯಿತು. ತನ್ನ ಕಾಡಿನ ಕಡೆ ಕೈ ತೋರಿಸುತ್ತಾ ಕರಿಮುಸುಡಮ್ಮ ಮರ ಕುಯ್ಯುವ ಅಭಿನಯ ಮಾಡಿತು. ಅದು ಅವರಿಗೆ ತಿಳಿಯಿತು. ಒಡನೆ ತನ್ನ ಜೇಬಿನಿಂದ ಸೀಟಿ ತೆಗೆದು ಊದಿದರು. ಹತ್ತಿರದ ಕ್ವಾರ್ಟರ್ಸ್ಗಳಲ್ಲಿದ್ದ ಅರಣ್ಯ ಪೊಲೀಸು ಬಂದೂಕು ಧರಿಸಿ ಹೊರಬಂದರು. ಲೋ ತಿಮ್ಮಯ್ಯ, ಒಡನೆ ಇನ್ನೊಂದು ಜೀಪ್ನಲ್ಲಿ 6 ಜನ ಮತ್ತು ಈ ಜೀಪ್ನಲ್ಲಿ 6 ಜನ ಹತ್ತಿ ಆ ಕಡೆ ಕಾಡಿಗೆ ಹೋಗಬೇಕು, ಅಲ್ಲೆಲ್ಲೋ ಗಂಧದ ಮರ ಕುಯ್ತಿದ್ದಾರೆ ಎಂದು ಕರಿಯಪ್ಪ ದಫೇದಾರ್ ತಿಮ್ಮಯ್ಯನಿಗೆ ಹೇಳಿದರು. ಜೀಪುಗಳು ಸದ್ದು ಮಾಡದೆ ಹೊರಟವು. ಕರಿಮುಸುಡಮ್ಮ ಮುಂದೆ ಮರದಿಂದ ಮರಕ್ಕೆ ನೆಗೆಯುತ್ತಾ ಸಾಗಿ ತನಗೆ ಸದ್ದು ಕೇಳಿಸಿದ ಜಾಗಕ್ಕೆ ಬಂದಿತು. ಜೀಪ್ ನಿಂತಾಗ ಕರಿಯಪ್ಪನವರಿಗೂ ಮರ ಕುಯ್ಯುವ ಸದ್ದು ಕೇಳಿಸಿತು. ಅವರು ತಮ್ಮ ದಳಕ್ಕೆ ತಕ್ಕ ಸೂಚನೆ ನೀಡಿ ಕಳ್ಳರನ್ನು ಹಿಡಿಯುವ ಉಪಾಯ ಹೇಳಿಕೊಡುತ್ತಿದ್ದರು. ಅಷ್ಟರಲ್ಲಿ ಆ ಕಡೆ ಗಜರಾಯರು ಘೀಳಿಡುವ ಸದ್ದು ಕೇಳಿಸಿತು. ಒಡನೆ 4 ಜನ ದಡದಡ ಓಡುವುದು ಕಾಣಿಸಿತು. 4 ಕಡೆಯಿಂದ ಅವರನ್ನು ಅರಣ್ಯ ಪೊಲೀಸರು ಸುತ್ತುವರೆದಿದ್ದರು. ಇಲ್ಲಿ, ನಿಮ್ಮ ಕೈಯಲ್ಲಿರುವ ಬಂದೂಕು ಬಿಸಾಡಿ, ಅಲುಗಾಡಿದರೆ ಗುಂಡು ಹಾರಿಸುತ್ತೇವೆ ಎಂದು ಗರ್ಜಿಸಿದರು ಕರಿಯಪ್ಪ. ಗಂಧದ ಮರ ಕುಯ್ಯುವ 4 ಜನ ಕಳ್ಳರು ಬಂದೂಕು ಬಿಸಾಡಿ ಶರಣಾಗತರಾದರು. ಅಷ್ಟರಲ್ಲಿ ಹೇಮಾ ಬಿಳಿಕರಡಪ್ಪನವರು ಶ್ರೀ ಗಜರಾಯರು ಕಾಣಿಸಿಕೊಂಡರು. ಸರ್, ಆನೆ, ಸರ್, ಕರಡಿ ಎಂದು ದಫೇದಾರ್ ತಿಮ್ಮಯ್ಯ ಕೂಗಿದ. ಅಷ್ಟರಲ್ಲಿ ಕರಿಮುಸುಡಮ್ಮ ಗಜರಾಯರ ಬೆನ್ನಿಗೆ ಹಾರಿ ತಲೆಯೊಣ್ಣೊಮ್ಮೆ ತನ್ನ ಎದೆಯನ್ನೊಮ್ಮೆ ಮುಟ್ಟಿ, ಇವರು ನಮ್ಮವರು ಎಂದು ಸಣ್ಣೆ ಮಾಡಿತು. ಅವು ಏನೂ ಮಾಡೋಲ್ಲ, ಅವೆಲ್ಲ ಅಭಯಾರಣ್ಯದ ಪ್ರಾಣಿಗರು. ನಡೀರಿ, ಈ ಕಳ್ಳರನ್ನು ಬೇಡಿ ಹಾಕಿ ಜೀಪಿಗೆ ನೂಕಿ, ಇವರು ಮರ ಕಡಿತಿದ್ದ ಜಾಗಕ್ಕೆ ನಡೀರಿ. ಕರಿಮುಸುಡಮ್ಮ, ಹರಿಣಾಕ್ಷಮ್ಮ, ಕೆಂಪು ಜುಟ್ಟಪ್ಪ, ಹೇಮಾ ಬಿಳಿಕರಡಪ್ಪ, ಶ್ರೀ ಗಜರಾಯ ಮುಂತಾದವರು ಕಳ್ಳರ ಕಡೆ ದುರುದುರು ನೋಡುತ್ತಾ ನಿಂತಾಗ ಕರಿಯಪ್ಪನವರು ಮುಂದೆ ಬಂದು ಕರಿಮುಸುಡಮ್ಮನ ಕೈ ಕುಲುಕಿ, ತುಂಬಾ ಧನ್ಯವಾದಗಳು ಕರಿಮುಸುಡಮ್ಮ, ನಿಮ್ಮಿಂದಾಗಿ ನಮ್ಮ ಕಾಡಿನ ಸಂಪತ್ತು ಉಳಿಯಿತು. ಶಾಲಾರಂಭದ ದಿನ ಹೇಮಾ ಬಿಳಿಕರಡಪ್ಪನವರು ಈ ಸಂಗತಿಯನ್ನು ಎಲ್ಲರ ಮುಂದೆ ಹೇಳಿದಾಗ ಗಜರಾಯರು 2 ಹಾರಗಳನ್ನು ತಂದು ಒಂದನ್ನು ಗಡವಗೂ ಮತ್ತೊಂದನ್ನು ಕರಿಮುಸುಡಮ್ಮಗೂ ತೊಡಿಸಿ ಹರಿಣಾಕ್ಷಿಯ ಬೆನ್ನು ಚಪ್ಪರಿಸಿದರು. ಜಾಣ್ಮೆ ಇದ್ದರೆ ಸಣ್ಣವರು ದೊಡ್ಡ ಸಾಹಸ ಮಾಡಬಹುದು. ಕಾಡಿನ ಜಾಣರು.